ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಮೈಸೂರಿನ ಜಯದೇವ ಆಸ್ಪತ್ರೆಗೆ ದಿನನಿತ್ಯವೂ ಕೂಡ ರಕ್ತ ಪರೀಕ್ಷೆ ಇಸಿಜಿಯನ್ನು ಮಾಡಿಸೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ನಾನೀಗ ಸದ್ಯ ಜಯದೇವ ಆಸ್ಪತ್ರೆಯ ಮೇಲ್ಭಾಗದಲ್ಲಿದ್ದೇನೆ. ಕೆಳಭಾಗದ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಜನರು ಇಲ್ಲಿ ಟೋಕನ್ ಪಡೆಯೋದಕ್ಕೂ ಕೂಡ ಸಾಕಷ್ಟು ಪರದಾಡುವಂತಹ ಸ್ಥಿತಿ ಈಗ ಮುಂದಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಬೆಳಿಗ್ಗೆಯಿಂದಲೂ ಕೂಡ ಸುಮಾರು ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈ ದೃಶ್ಯವನ್ನು ನೋಡ್ತಾರೆ ಗೊತ್ತಾಗುತ್ತೆ ಟೋಕನನ್ನು ಪಡೆಯೋದಕ್ಕೆ ಯಾವ ರೀತಿಯಾಗಿ ಜನರು ನಿಂತಿದ್ದಾರೆ ಅಂತೇಳಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಜಯದೇವ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಪರೀಕ್ಷೆಯೂ ಕೂಡ ಬೆಲೆ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಮಧ್ಯಮ ವರ್ಗದ ಜನರು ಕೂಡ ಜಯದೇವ ಆಸ್ಪತ್ರೆಗೆ ಪ್ರಿಫರನ್ನು ಮಾಡ್ತಾರೆ. ಸೊ ಹೀಗಾಗಿ ಸರತಿ ಸಾಲಲ್ಲಿ ನಿಲ್ಲಬೇಕಾದಂಥ ಜನರು ಕೂಡ ಟೋಕನನ್ನು ಪಡೆಯೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಈಗಾಗಲೇ ಪ್ರತಿನಿತ್ಯವೂ ಕೂಡ 500ರಿಂದ 600 ಟೋಕನನ್ನು ಕೊಡ್ತಾಯಿದ್ರು. ಯಾವಾಗ ಆಸನದ ಪ್ರಕರಣದಲ್ಲಿ ಜಾಸ್ತಿ ಆಯಿತೋ ಪ್ರತಿನಿತ್ಯ 1,000ರಿಂದ 1,500 ಜನರು ಕೂಡ ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮೊದಲಿಗೆ ರಕ್ತ ಪರೀಕ್ಷೆ ಇರ್ಬೋದು, ಇಸಿಜಿ ಪರೀಕ್ಷೆ ಇರ್ಬೋದು, ಜೊತೆಗೆ ಇಕೋ ಇರ್ಬೋದು. ಬೇಸಿಕ್ಕಾಗಿ ಮಾಡಿಸ್ಬೇಕಾದಂತಹ ಏನು ಪರೀಕ್ಷೆಗಳಿದೆ ಆ ಪರೀಕ್ಷೆನ ಮಾಡಿಸೋದಕ್ಕೂ ಕೂಡ ಮೊದಲಿಗೆ ಅವರು ಟೋಕನನ್ನು ಪಡೆದುಕೊಳ್ಳೋಕ್ಕಾಗುತ್ತೆ. ಸೊ ಟೋಕನ್ ಪಡೆದುಕೊಳ್ಳೋಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಕೇವಲ 3 ಸಿಬ್ಬಂದಿಗಳಿದ್ದಾರೆ. 3 ಸಿಬ್ಬಂದಿಗೆ ಯಾವ ರೀತಿಯಾಗಿ ಈ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ರಕ್ತ ಪರೀಕ್ಷೆ ಅಂದರೆ ಇಸಿಜಿ ಮಾಡಿಸ್ಬೇಕು ಅಂದರೆ ಜನರು ಮೊದಲಿಗೆ ಅವರು ಕಾಮ್ ಆಗಿರಬೇಕಾಗುತ್ತೆ. ಆದರೆ ಇಲ್ಲೇ ಈ ರೀತಿಯಾಗಿ ಕೂಗಾಟ ಚೀರಾಟವನ್ನು ಮಾಡಿಕೊಂಡು ವೈದ್ಯರ ಬಳಿ ಹೋದ ಸಂದರ್ಭದಲ್ಲೂ ಕೂಡ ಅವರ BP ಯಾವ ರೀತಿಯಾಗಿ ಏರಿಕೆ ಆಗಿರುತ್ತೆ. ಜೊತೆಗೆ ಆಸ್ಪತ್ರೆಯಲ್ಲೂ ಕೂಡ ಪ್ರತಿನಿತ್ಯ ಒತ್ತಡ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಇದರ ಬಗ್ಗೆ ಗಮನವನ್ನು ಹರಿಸಲೇಬೇಕಾದಂತಹ ಈಗ ಸದ್ಯಕ್ಕೆ ಉಂಟಾಗ್ತಾ ಇರುವಂಥದ್ದು. ಯಾಕಂತಂದರೆ ವೈದ್ಯರು ಪ್ರತಿದಿನ ಕೂಡ 300ರಿಂದ 400 ಜನರನ್ನು ನೋಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜೊತೆಗೆ ಸಿಬ್ಬಂದಿಗಳು ಕೂಡ ಅವರ ಪ್ರತಿನಿತ್ಯದ ಕೆಲಸವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಪ್ರತಿನಿತ್ಯ 1,500 ಜನರಿಗೆ ಟೋಕನ್ ಕೊಡಬೇಕು ಅಂದರೆ ಅವರು ಕೂಡ ಎಷ್ಟರ ಮಟ್ಟಿಗೆ ಇದಾಗುತ್ತೆ ಅಂತೇಳಿ ಜನರು ಅವರೇ ಅರ್ಥ ಮಾಡಿಕೊಂಡು ಕಷ್ಟ ಇದ್ದವರು ಮಾತ್ರ ಬಂದರೆ ಸಮಸ್ಯೆಗಳಿಗೆ ಏನೂ ಆಗೋದಿಲ್ಲ. ಆದರೆ ಪ್ರತಿನಿತ್ಯ ನೋಡಿ ದೃಶ್ಯವನ್ನು ನೋಡ್ತಾ ಇರ್ಬೋದು, ಒಂದು ಹಂತದಲ್ಲಿ ಅವರೇ ಚೀಟಿಯನ್ನು ಕಿತ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಜನ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಬರ್ತಾ ಇರುವಂಥದ್ದು. ಈಗಾಗಲೇ ಅವರಿಗೆ ತೊಂದರೆ ಇದ್ದಲ್ಲಿ ಮಾತ್ರ ಅವ್ರ ಆಸ್ಪತ್ರೆಗೆ ಬಂದರೆ ಅವರಿಗೆ ಇಲ್ಲಿ ನೋಡೋದಕ್ಕೆ ಯಾವುದೇ ತೊಂದರೆಗಳಿಲ್ಲ. ಆದರೆ ಏಕಾಏಕಿ 1,500 ಜನರು ಬಂದಾಗ ಅವರು ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕೇವಲ ಟೋಕನ್ ಪಡೆಯೋದಕ್ಕೆ ಈ ರೀತಿಯಾದಂತಹ ಸ್ಥಿತಿ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವರಿಗೆ ವಿನೋದ್ ಕನ್ನಡ ಮೈಸೂರು. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಮೈಸೂರಿನ ಜಯದೇವ ಆಸ್ಪತ್ರೆಗೆ ದಿನನಿತ್ಯವೂ ಕೂಡ ರಕ್ತ ಪರೀಕ್ಷೆ ಇಸಿಜಿಯನ್ನು ಮಾಡಿಸೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ನಾನೀಗ ಸದ್ಯ ಜಯದೇವ ಆಸ್ಪತ್ರೆಯ ಮೇಲ್ಭಾಗದಲ್ಲಿದ್ದೇನೆ. ಕೆಳಭಾಗದ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಜನರು ಇಲ್ಲಿ ಟೋಕನ್ ಪಡೆಯೋದಕ್ಕೂ ಕೂಡ ಸಾಕಷ್ಟು ಪರದಾಡುವಂತಹ ಸ್ಥಿತಿ ಈಗ ಮುಂದಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಬೆಳಿಗ್ಗೆಯಿಂದಲೂ ಕೂಡ ಸುಮಾರು ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈ ದೃಶ್ಯವನ್ನು ನೋಡ್ತಾರೆ ಗೊತ್ತಾಗುತ್ತೆ ಟೋಕನನ್ನು ಪಡೆಯೋದಕ್ಕೆ ಯಾವ ರೀತಿಯಾಗಿ ಜನರು ನಿಂತಿದ್ದಾರೆ ಅಂತೇಳಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಜಯದೇವ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಪರೀಕ್ಷೆಯೂ ಕೂಡ ಬೆಲೆ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಮಧ್ಯಮ ವರ್ಗದ ಜನರು ಕೂಡ ಜಯದೇವ ಆಸ್ಪತ್ರೆಗೆ ಪ್ರಿಫರನ್ನು ಮಾಡ್ತಾರೆ. ಸೊ ಹೀಗಾಗಿ ಸರತಿ ಸಾಲಲ್ಲಿ ನಿಲ್ಲಬೇಕಾದಂಥ ಜನರು ಕೂಡ ಟೋಕನನ್ನು ಪಡೆಯೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಈಗಾಗಲೇ ಪ್ರತಿನಿತ್ಯವೂ ಕೂಡ 500ರಿಂದ 600 ಟೋಕನನ್ನು ಕೊಡ್ತಾಯಿದ್ರು. ಯಾವಾಗ ಆಸನದ ಪ್ರಕರಣದಲ್ಲಿ ಜಾಸ್ತಿ ಆಯಿತೋ ಪ್ರತಿನಿತ್ಯ 1,000ರಿಂದ 1,500 ಜನರು ಕೂಡ ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮೊದಲಿಗೆ ರಕ್ತ ಪರೀಕ್ಷೆ ಇರ್ಬೋದು, ಇಸಿಜಿ ಪರೀಕ್ಷೆ ಇರ್ಬೋದು, ಜೊತೆಗೆ ಇಕೋ ಇರ್ಬೋದು. ಬೇಸಿಕ್ಕಾಗಿ ಮಾಡಿಸ್ಬೇಕಾದಂತಹ ಏನು ಪರೀಕ್ಷೆಗಳಿದೆ ಆ ಪರೀಕ್ಷೆನ ಮಾಡಿಸೋದಕ್ಕೂ ಕೂಡ ಮೊದಲಿಗೆ ಅವರು ಟೋಕನನ್ನು ಪಡೆದುಕೊಳ್ಳೋಕ್ಕಾಗುತ್ತೆ. ಸೊ ಟೋಕನ್ ಪಡೆದುಕೊಳ್ಳೋಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಕೇವಲ 3 ಸಿಬ್ಬಂದಿಗಳಿದ್ದಾರೆ. 3 ಸಿಬ್ಬಂದಿಗೆ ಯಾವ ರೀತಿಯಾಗಿ ಈ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ರಕ್ತ ಪರೀಕ್ಷೆ ಅಂದರೆ ಇಸಿಜಿ ಮಾಡಿಸ್ಬೇಕು ಅಂದರೆ ಜನರು ಮೊದಲಿಗೆ ಅವರು ಕಾಮ್ ಆಗಿರಬೇಕಾಗುತ್ತೆ. ಆದರೆ ಇಲ್ಲೇ ಈ ರೀತಿಯಾಗಿ ಕೂಗಾಟ ಚೀರಾಟವನ್ನು ಮಾಡಿಕೊಂಡು ವೈದ್ಯರ ಬಳಿ ಹೋದ ಸಂದರ್ಭದಲ್ಲೂ ಕೂಡ ಅವರ BP ಯಾವ ರೀತಿಯಾಗಿ ಏರಿಕೆ ಆಗಿರುತ್ತೆ. ಜೊತೆಗೆ ಆಸ್ಪತ್ರೆಯಲ್ಲೂ ಕೂಡ ಪ್ರತಿನಿತ್ಯ ಒತ್ತಡ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಇದರ ಬಗ್ಗೆ ಗಮನವನ್ನು ಹರಿಸಲೇಬೇಕಾದಂತಹ ಈಗ ಸದ್ಯಕ್ಕೆ ಉಂಟಾಗ್ತಾ ಇರುವಂಥದ್ದು. ಯಾಕಂತಂದರೆ ವೈದ್ಯರು ಪ್ರತಿದಿನ ಕೂಡ 300ರಿಂದ 400 ಜನರನ್ನು ನೋಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜೊತೆಗೆ ಸಿಬ್ಬಂದಿಗಳು ಕೂಡ ಅವರ ಪ್ರತಿನಿತ್ಯದ ಕೆಲಸವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಪ್ರತಿನಿತ್ಯ 1,500 ಜನರಿಗೆ ಟೋಕನ್ ಕೊಡಬೇಕು ಅಂದರೆ ಅವರು ಕೂಡ ಎಷ್ಟರ ಮಟ್ಟಿಗೆ ಇದಾಗುತ್ತೆ ಅಂತೇಳಿ ಜನರು ಅವರೇ ಅರ್ಥ ಮಾಡಿಕೊಂಡು ಕಷ್ಟ ಇದ್ದವರು ಮಾತ್ರ ಬಂದರೆ ಸಮಸ್ಯೆಗಳಿಗೆ ಏನೂ ಆಗೋದಿಲ್ಲ. ಆದರೆ ಪ್ರತಿನಿತ್ಯ ನೋಡಿ ದೃಶ್ಯವನ್ನು ನೋಡ್ತಾ ಇರ್ಬೋದು, ಒಂದು ಹಂತದಲ್ಲಿ ಅವರೇ ಚೀಟಿಯನ್ನು ಕಿತ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಜನ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಬರ್ತಾ ಇರುವಂಥದ್ದು. ಈಗಾಗಲೇ ಅವರಿಗೆ ತೊಂದರೆ ಇದ್ದಲ್ಲಿ ಮಾತ್ರ ಅವ್ರ ಆಸ್ಪತ್ರೆಗೆ ಬಂದರೆ ಅವರಿಗೆ ಇಲ್ಲಿ ನೋಡೋದಕ್ಕೆ ಯಾವುದೇ ತೊಂದರೆಗಳಿಲ್ಲ. ಆದರೆ ಏಕಾಏಕಿ 1,500 ಜನರು ಬಂದಾಗ ಅವರು ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕೇವಲ ಟೋಕನ್ ಪಡೆಯೋದಕ್ಕೆ ಈ ರೀತಿಯಾದಂತಹ ಸ್ಥಿತಿ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವರಿಗೆ ವಿನೋದ್ ಕನ್ನಡ ಮೈಸೂರು. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಮೈಸೂರಿನ ಜಯದೇವ ಆಸ್ಪತ್ರೆಗೆ ದಿನನಿತ್ಯವೂ ಕೂಡ
ರಕ್ತ ಪರೀಕ್ಷೆ ECGಯನ್ನು ಮಾಡಿಸೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ನಾನೀಗ ಸದ್ಯ ಜಯದೇವ ಆಸ್ಪತ್ರೆಯ ಮೇಲ್ಭಾಗದಲ್ಲಿದ್ದೇನೆ. ಕೆಳಭಾಗದ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಜನರು ಇಲ್ಲಿ ಟೋಕನ್ ಪಡೆಯೋದಕ್ಕೂ ಕೂಡ ಸಾಕಷ್ಟು ಪರದಾಡುವಂತಹ ಸ್ಥಿತಿ ಈಗ ಮುಂದಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಬೆಳಿಗ್ಗೆಯಿಂದಲೂ ಕೂಡ ಸುಮಾರು ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈ ದೃಶ್ಯವನ್ನು ನೋಡ್ತಾರೆ ಗೊತ್ತಾಗುತ್ತೆ ಟೋಕನನ್ನು ಪಡೆಯೋದಕ್ಕೆ ಯಾವ ರೀತಿಯಾಗಿ ಜನರು ನಿಂತಿದ್ದಾರೆ ಅಂತೇಳಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಜಯದೇವ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಪರೀಕ್ಷೆಯೂ ಕೂಡ ಬೆಲೆ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಮಧ್ಯಮ ವರ್ಗದ ಎಲ್ಲರೂ ಕೂಡ ಜಯದೇವ ಆಸ್ಪತ್ರೆಗೆ ಪ್ರಿಫರನ್ನು ಮಾಡ್ತಾರೆ. ಸೊ ಹೀಗಾಗಿ ಸರತಿ ಸಾಲಲ್ಲಿ ನಿಲ್ಲಬೇಕಾದಂಥ ಜನರು ಕೂಡ ಟೋಕನನ್ನು ಪಡೆಯೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಈಗಾಗಲೇ ಪ್ರತಿನಿತ್ಯವೂ ಕೂಡ 500ರಿಂದ 600 ಟೋಕನನ್ನು ಕೊಡ್ತಾ ಇದ್ರು. ಯಾವಾಗ ಆಸನದ ಪ್ರಕರಣದಲ್ಲಿ ಜಾಸ್ತಿ ಆಯಿತೋ ಪ್ರತಿನಿತ್ಯ 1,000ರಿಂದ 1,500 ಜನರು ಕೂಡ ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮೊದಲಿಗೆ ರಕ್ತ ಪರೀಕ್ಷೆ ಇರ್ಬೋದು, ECG ಪರೀಕ್ಷೆ ಇರ್ಬೋದು, ಜೊತೆಗೆ ಇಕೋ ಇರ್ಬೋದು. ಬೇಸಿಕ್ ಆಗಿ ಮಾಡಿಸ್ಬೇಕಾದಂತಹ ಏನು ಪರೀಕ್ಷೆಗಳಿದೆ ಆ ಪರೀಕ್ಷೆನ ಮಾಡಿಸೋದಕ್ಕೂ ಕೂಡ ಮೊದಲಿಗೆ ಅವರು ಟೋಕನ್ ಪಡೆದುಕೊಳ್ಳೋಕ್ಕಾಗುತ್ತೆ. ಸೊ ಟೋಕನ್ ಪಡೆದುಕೊಳ್ಳೋಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಕೇವಲ 3 ಸಿಬ್ಬಂದಿಗಳಿದ್ದಾರೆ. 3 ಸಿಬ್ಬಂದಿಗೆ ಯಾವ ರೀತಿಯಾಗಿ ಈ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ರಕ್ತ ಪರೀಕ್ಷೆ ಅಂದರೆ ಈ ECG ಮಾಡಿಸ್ಬೇಕು ಅಂದರೆ ಎಲ್ಲರೂ ಮೊದಲಿಗೆ ಅವರು ಕಾಮ್ ಆಗಿರಬೇಕಾಗುತ್ತೆ. ಆದರೆ ಇಲ್ಲೇ ಈ ರೀತಿಯಾಗಿ ಕೂಗಾಟ ಚೀರಾಟವನ್ನು ಮಾಡಿಕೊಂಡು ವೈದ್ಯರ ಬಳಿ ಹೋದ ಸಂದರ್ಭದಲ್ಲೂ ಕೂಡ ಅವರ BP ಯಾವ ರೀತಿಯಾಗಿ ಏರಿಕೆ ಆಗಿರುತ್ತೆ. ಜೊತೆಗೆ ಆಸ್ಪತ್ರೆಯಲ್ಲೂ ಕೂಡ ಪ್ರತಿನಿತ್ಯ ಒತ್ತಡ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಇದರ ಬಗ್ಗೆ ಗಮನವನ್ನು ಹರಿಸಲೇಬೇಕಾದಂತಹ ಈಗ ಸದ್ಯಕ್ಕೆ ಉಂಟಾಗ್ತಾ ಇರುವುದು. ಯಾಕಂತಂದರೆ ವೈದ್ಯರು ಪ್ರತಿದಿನ ಕೂಡ 300ರಿಂದ 400 ಜನರನ್ನು ನೋಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜೊತೆಗೆ ಸಿಬ್ಬಂದಿಗಳು ಕೂಡ ಅವರ ಪ್ರತಿನಿತ್ಯದ ಕೆಲಸವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಪ್ರತಿನಿತ್ಯ 1,500 ಜನರಿಗೆ ಟೋಕನ್ ಕೊಡಬೇಕು ಅಂದರೆ ಅವರು ಕೂಡ ಎಷ್ಟರ ಮಟ್ಟಿಗೆ ಇದಾಗುತ್ತೆ ಅಂತೇಳಿ ಜನರು ಅವರೇ ಅರ್ಥ ಮಾಡಿಕೊಂಡು ಕಷ್ಟ ಇದ್ದವರು ಮಾತ್ರ ಬಂದರೆ ಸಮಸ್ಯೆಗಳಿಗೆ ಏನೂ ಆಗೋದಿಲ್ಲ. ಆದರೆ ಪ್ರತಿನಿತ್ಯ ನೋಡಿ ದೃಶ್ಯ ನೋಡ್ತಾ ಇರ್ಬೋದು, ಒಂದು ಹಂತದಲ್ಲಿ ಅವರೇ ಚೀಟಿಯೆಲ್ಲ ಕಿತ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಜನ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಬರ್ತಾ ಇರುವಂಥದ್ದು. ಈಗಾಗಲೇ ಅವರಿಗೆ ತೊಂದರೆ ಇದ್ದಲ್ಲಿ ಮಾತ್ರ ಅವ್ರ ಆಸ್ಪತ್ರೆಗೆ ಬಂದರೆ ಅವರಿಗೆ ಇಲ್ಲಿ ನೋಡೋದಕ್ಕೆ ಯಾವುದೇ ತೊಂದರೆಗಳಿಲ್ಲ. ಆದರೆ ಏಕಾಏಕಿ 1,500 ಜನರು ಬಂದಾಗ ಅವರು ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕೇವಲ ಟೋಕನ್ ಪಡೆಯೋದಕ್ಕೆ ಈ ರೀತಿಯಾದಂತಹ ಸ್ಥಿತಿ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವರೊಂದಿಗೆ ವಿರೋಧ ರಿಪಬ್ಲಿಕ್ ಕನ್ನಡ, ಮೈಸೂರು. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಮೈಸೂರಿನ ಜಯದೇವ ಆಸ್ಪತ್ರೆಗೆ ದಿನನಿತ್ಯವೂ ಕೂಡ ರಕ್ತ ಪರೀಕ್ಷೆ ECGಯನ್ನು ಮಾಡಿಸೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ನಾನೀಗ ಸದ್ಯ ಜಯದೇವ ಆಸ್ಪತ್ರೆಯ ಮೇಲ್ಭಾಗದಲ್ಲಿದ್ದೇನೆ. ಕೆಳಭಾಗದ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಜನರು ಇಲ್ಲಿ ಟೋಕನ್ ಪಡೆಯೋದಕ್ಕೂ ಕೂಡ ಸಾಕಷ್ಟು ಪರದಾಡುವಂತಹ ಸ್ಥಿತಿ ಈಗ ಮುಂದಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಬೆಳಿಗ್ಗೆಯಿಂದಲೂ ಕೂಡ ಸುಮಾರು ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈ ದೃಶ್ಯವನ್ನು ನೋಡ್ತಾರೆ ಗೊತ್ತಾಗುತ್ತೆ ಟೋಕನನ್ನು ಪಡೆಯೋದಕ್ಕೆ ಯಾವ ರೀತಿಯಾಗಿ ಜನರು ನಿಂತಿದ್ದಾರೆ ಅಂತೇಳಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಜಯದೇವ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಪರೀಕ್ಷೆಯೂ ಕೂಡ ಬೆಲೆ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಮಧ್ಯಮ ವರ್ಗದ ಎಲ್ಲರೂ ಕೂಡ ಜಯದೇವ ಆಸ್ಪತ್ರೆಗೆ ಪ್ರಿಫರನ್ನು ಮಾಡ್ತಾರೆ. ಸೊ ಹೀಗಾಗಿ ಸರತಿ ಸಾಲಲ್ಲಿ ನಿಲ್ಲಬೇಕಾದಂಥ ಜನರು ಕೂಡ ಟೋಕನನ್ನು ಪಡೆಯೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಈಗಾಗಲೇ ಪ್ರತಿನಿತ್ಯವೂ ಕೂಡ 500ರಿಂದ 600 ಟೋಕನನ್ನು ಕೊಡ್ತಾ ಇದ್ರು. ಯಾವಾಗ ಆಸನದ ಪ್ರಕರಣದಲ್ಲಿ ಜಾಸ್ತಿ ಆಯಿತೋ ಪ್ರತಿನಿತ್ಯ 1,000ರಿಂದ 1,500 ಜನರು ಕೂಡ ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮೊದಲಿಗೆ ರಕ್ತ ಪರೀಕ್ಷೆ ಇರ್ಬೋದು, ECG ಪರೀಕ್ಷೆ ಇರ್ಬೋದು, ಜೊತೆಗೆ ಇಕೋ ಇರ್ಬೋದು. ಬೇಸಿಕ್ ಆಗಿ ಮಾಡಿಸ್ಬೇಕಾದಂತಹ ಏನು ಪರೀಕ್ಷೆಗಳಿದೆ ಆ ಪರೀಕ್ಷೆನ ಮಾಡಿಸೋದಕ್ಕೂ ಕೂಡ ಮೊದಲಿಗೆ ಅವರು ಟೋಕನನ್ನು ಪಡೆದುಕೊಳ್ಳೋಕ್ಕಾಗುತ್ತೆ. ಸೊ ಟೋಕನ್ ಪಡೆದುಕೊಳ್ಳೋಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಕೇವಲ 3 ಸಿಬ್ಬಂದಿಗಳಿದ್ದಾರೆ. 3 ಸಿಬ್ಬಂದಿಗೆ ಯಾವ ರೀತಿಯಾಗಿ ಈ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ರಕ್ತ ಪರೀಕ್ಷೆ ಅಂದರೆ ಈ ECG ಮಾಡಿಸ್ಬೇಕು ಅಂದರೆ ಎಲ್ಲರೂ ಮೊದಲಿಗೆ ಅವರು ಕಾಮ್ ಆಗಿರಬೇಕಾಗುತ್ತೆ. ಆದರೆ ಇಲ್ಲೇ ಈ ರೀತಿಯಾಗಿ ಕೂಗಾಟ ಚೀರಾಟವನ್ನು ಮಾಡಿಕೊಂಡು ವೈದ್ಯರ ಬಳಿ ಹೋದ ಸಂದರ್ಭದಲ್ಲೂ ಕೂಡ ಅವರ BP ಯಾವ ರೀತಿಯಾಗಿ ಏರಿಕೆ ಆಗಿರುತ್ತೆ. ಜೊತೆಗೆ ಆಸ್ಪತ್ರೆಯಲ್ಲೂ ಕೂಡ ಪ್ರತಿನಿತ್ಯ ಒತ್ತಡ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಇದರ ಬಗ್ಗೆ ಗಮನವನ್ನು ಹರಿಸಲೇಬೇಕಾದಂತಹ ಈಗ ಸದ್ಯಕ್ಕೆ ಉಂಟಾಗ್ತಾ ಇರುವುದು. ಯಾಕಂತಂದರೆ ವೈದ್ಯರು ಪ್ರತಿದಿನ ಕೂಡ 300ರಿಂದ 400 ಜನರನ್ನು ನೋಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜೊತೆಗೆ ಸಿಬ್ಬಂದಿಗಳು ಕೂಡ ಅವರ ಪ್ರತಿನಿತ್ಯದ ಕೆಲಸವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಪ್ರತಿನಿತ್ಯ 1,500 ಜನರಿಗೆ ಟೋಕನ್ ಕೊಡಬೇಕು ಅಂದರೆ ಅವರು ಕೂಡ ಎಷ್ಟರ ಮಟ್ಟಿಗೆ ಇದಾಗುತ್ತೆ ಅಂತೇಳಿ ಜನರು ಅವರೇ ಅರ್ಥ ಮಾಡಿಕೊಂಡು ಕಷ್ಟ ಇದ್ದವರು ಮಾತ್ರ ಬಂದರೆ ಸಮಸ್ಯೆಗಳಿಗೆ ಏನೂ ಆಗೋದಿಲ್ಲ. ಆದರೆ ಪ್ರತಿನಿತ್ಯ ನೋಡಿ ದೃಶ್ಯ ನೋಡ್ತಾ ಇರ್ಬೋದು, ಒಂದು ಹಂತದಲ್ಲಿ ಅವರೇ ಚೀಟಿಯೆಲ್ಲ ಕಿತ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಜನ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಬರ್ತಾ ಇರುವಂಥದ್ದು. ಈಗಾಗಲೇ ಅವರಿಗೆ ತೊಂದರೆ ಇದ್ದಲ್ಲಿ ಮಾತ್ರ ಅವ್ರ ಆಸ್ಪತ್ರೆಗೆ ಬಂದರೆ ಅವರಿಗೆ ಇಲ್ಲಿ ನೋಡೋದಕ್ಕೆ ಯಾವುದೇ ತೊಂದರೆಗಳಿಲ್ಲ. ಆದರೆ ಏಕಾಏಕಿ 1,500 ಜನರು ಬಂದಾಗ ಅವರು ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕೇವಲ ಟೋಕನ್ ಪಡೆಯೋದಕ್ಕೆ ಈ ರೀತಿಯಾದಂತಹ ಸ್ಥಿತಿ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವರೊಂದಿಗೆ ವಿರೋಧ ರಿಪಬ್ಲಿಕ್ ಕನ್ನಡ, ಮೈಸೂರು.